ಅವಾಗ ಆಟಲ್ಲಿ ಹೋಲಿದೆ, ಇನ್ನೂ ಸ್ವಲ್ಪ ಇದೆ ಅಮ್ಮ, ಸ್ವಲ್ಪ ಕವರ್ ಆಗಿಲ್ಲ, 4ನೇ ವರ್ಷ ಬನ್ನಿ ಕವರ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ತಮ್ಮ ಇಲ್ಲಿ ಹೋಗಿದೀವಿ ನಾವು, ಬರಕತ್ತೀನಿ ಅಂದ್ರು. ನನ್ನ ಮಗಳಿಗೆ ಆಟಲ್ಗೂ ಓದ್ಕಮ್ಮಾಗ್ಲಿ, ನಾನು ನನ್ನ ಕೈಲಾದಷ್ಟು ಬಂದು ಪ್ರಸಾದಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂದೆ. 4ನೇ ವರ್ಷಕ್ಕೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ದೆ, ಏನು ಇಲ್ಲ, ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಈಗ ಬಂದ್ರೆ ಪ್ರಸಾದ ಬಂದ್ ಮಾಡಿದ್ರಂದ್ರು. ನಾವು ಸೇರಿ ಅಕ್ಕಿ ಪ್ಯಾಕೆಟ್ ಕೊಟ್ಟು ಬೆಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ. ನೋಡಿ ಇಷ್ಟೊಂದು ಬಂದು ಏನೇನೋ ಮಾತಾಡ್ತಾರಲ್ಲ, ಇಂಥ ತಾಯರ್ನ ನಿತ್ಯ ತೊಳಿದೇನೆ ಅಂತ ಪುಣ್ಯ ಅಂತ. ನೀವೆಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ, ನಿಮ್ ಸನ್ನಿಧಿ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಊರ್ ಗೊತ್ತಿಲ್ಲ. ನಿಮ್ಗೆ ಅಣ್ಣ ಮನೆ ಇದು ಆಟ ನಮ್ಮ ಮಕ್ಕಳು ನಿಮ್ಮ ಮಕ್ಕ ಕೊಟ್ಟಾಗ ಗಂಡನ ಮನೆ ಆಗಿ ನಮಸ್ಕಾರ ಮಾಡ್ಬೇಕು ಆಸೆ. ನಾನ್ ದೇವರೇ ಆಗಿಲ್ಲ. ಇಂಗ್ಲಿಷ್ ಬರಲ್ವಾ? ಈ ಕನ್ನಡದಲ್ಲಿ ಎಲ್ಲ ಕೇಳಲಿ, ಈಗ ಓಡ್ ಇಂಗ್ಲಿಷ್ ಹಾಕ್ಬೇಕು. ಎಲ್ಲ ಹಸ್ಬೆಂಡು ವೈಫು ಪ್ರಾಬ್ಲಮ್ ಅಂತಾರೆ. ಪಾಲಿ ಬಿದ್ದು ಕೊಲೆ ಮಾಡ್ತೀನಿ ಇನ್ನ. ದೊಡ್ಡಾಳು ಹಂಗೆ ಆಶೀರ್ವಾದ ಮಾಡು. ಏನು ನಿನ್ನ ವಯಸ್ಸಿಗೆ ಯಾವ ಸ್ವಾಮೀಜಿ ಕಾಲಿ ಬೀಳ್ಕೊಬೇಡ ಅಂತ ಯೋಗ್ಯರು ಯಾರು ಇಲ್ಲ ಇವತ್ತಿನ ಕಾಲದಲ್ಲಿ. ಯಾರಿಗೆ ಕಾಲಿ ಬೀಳ್ಕೊಬೇಡ, ನಿನ್ನ ಮಕ್ಕಳ ಆಶೀರ್ವಾದ ಮಾಡಿ ನಂಗೆ ಆಶೀರ್ವಾದ ಮಾಡು. ಚೆನ್ನಾಗಿರು. ಯಾರವರು? ಯಾರು ಒಂದು ನಂತರ ಕೊಡಪ್ಪ. ಹುಣಸೆ ಹುಳಿ ಬೆಲ್ಲ ಸುಣ್ಣಾಕಿ. ಹುಣಸೆ ಹುಳಿ ಇನ್ನೊಂದು ದೇವ್ರ ಸಾರಿ ಕೊಡಿ. ಮಮ್ಮು ನಿಂಗೊಂದು ಕೊಟ್ಬಿಡ್ತೀನಿ, ಋಣ ತೀರ್ಸ್ಬಿಡ್ತೀನಿ ನಂದು. ಆಗ್ಬೋದಾ? ನೀನು ಅಮ್ಮನ ನಿಂದು ಯಾವ್ರವ? ಇನ್ನೊಬ್ಳು ಯಾಕೆ ಕೊಡೋಣ, ಮಜಾ ಮಾಡ. ಇಡೀ ಮನೆಯವ್ರು ಹಂಗೆ ಕೇಳಿದಿ. ಒಬ್ರು ಲಿಂಗಾಯತ್ರ ಪೈಕಿ ತಂಗಿ ನೀವೇ ಕೇಳಿದಾರಾ? ನೋಡ್ಕೆ ವರ್ಷ ಚೆನ್ನಾಗಿ ಒಂದ್ಕೆ 2 ಗಂಡವೆ. ಅವತ್ತಿನ ಕಾಲಕ್ಕೆ ಯಾರೋ ಒಂದು ಕೊಡುವಂತೆ. ಇದನ್ನ ಇಬ್ರಿಗೂ ಲಂಗ ಹೊಲ್ದು ಬಿಡು. ಅಕ್ಕರ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡ್ತೀರಾ? ಯಾರ್ಯಾರು ನನಗೆ ದುಡ್ಡು ಹಾಕಿದ್ರೆ ನಿಮ್ಗೆ ಒಂದ್ಸರಿ ಅಕ್ಕಿ ಕೊಡ್ತೀರಾ, ಬೆಲ್ಲ ಕೊಡ್ತೀರಾ? ಇನ್ನ ತಂಗಿ ಯಾವರು? ಅಣ್ಣ ಒಂದ್ಸರಿ ಕರ್ಕೊಂಡಿದ್ದು ತಂಗಿ ನಿಮ್ಗೆ ಗೋಕಾಕರೆ ಬಂದು ಮ್ಯಾಲಗಡೆ ದೇವಸ್ಥಾನ ಕಟ್ಟಿ 12 ಜನ. ಸುಭಾಷ್ ಅಂತ ಮರಗಳ ಅವಾಗ ಆಟಲ್ಲಿ ಹೋಲಿದೆ, ಇನ್ನೂ ಸ್ವಲ್ಪ ಇದೆ ಅಮ್ಮ, ಸ್ವಲ್ಪ ಕವರ್ ಆಗಿಲ್ಲ, 4ನೇ ವರ್ಷ ಬನ್ನಿ ಕವರ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ತಮ್ಮ ಇಲ್ಲಿ ಹೋಗಿದೀವಿ ನಾವು, ಬರಕತ್ತೀನಿ ಅಂದ್ರು. ನನ್ನ ಮಗಳಿಗೆ ಆಟಲ್ಗೂ ಓದ್ಕಮ್ಮಾಗ್ಲಿ, ನಾನು ನನ್ನ ಕೈಲಾದಷ್ಟು ಬಂದು ಪ್ರಸಾದಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂದೆ. 4ನೇ ವರ್ಷಕ್ಕೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ದೆ, ಏನು ಇಲ್ಲ, ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಈಗ ಬಂದ್ರೆ ಪ್ರಸಾದ ಬಂದ್ ಮಾಡಿದ್ರಂದ್ರು. ನಾವು ಸೇರಿ ಅಕ್ಕಿ ಪ್ಯಾಕೆಟ್ ಕೊಟ್ಟು ಬೆಲ್ಲ ಕೊಟ್ಟು ನಮ್ಮ ಕೈಲಾದಷ್ಟು ಕಾಣಿಕೆ ಹಾಕಿ ಎಲ್ಲ ಮಾಡಿದ್ವಿ. ನೋಡಿ ಇಷ್ಟೊಂದು ಬಂದು ಏನೇನೋ ಮಾತಾಡ್ತಾರಲ್ಲ, ಇಂಥ ತಾಯರ್ನ ನಿತ್ಯ ತೊಳಿದೇನೆ ಅಂತ ಪುಣ್ಯ ಅಂತ. ನೀವೆಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ, ನಿಮ್ ಸನ್ನಿಧಿ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಊರ್ ಗೊತ್ತಿಲ್ಲ. ನಿಮ್ಗೆ ಅಣ್ಣ ಮನೆ ಇದು ಆಟ ನಮ್ಮ ಮಕ್ಕಳು ನಿಮ್ಮ ಮಕ್ಕ ಕೊಟ್ಟಾಗ ಗಂಡನ ಮನೆ ಆಗಿ ನಮಸ್ಕಾರ ಮಾಡ್ಬೇಕು ಆಸೆ. ನಾನ್ ದೇವರೇ ಆಗಿಲ್ಲ. ಇಲ್ರಿ ನಾವು ಭಾಳ ಸರಿ ಬಂದಾಗ ಬಹಳ ಖುಷಿ ಇದೆ. ನೀವು ನನ್ನ ಕೆಲಸ ಮಾಡೋದಿಲ್ಲ, 2 ಎಣ್ಣೆ ಆಗ್ಯಾವ ನನಗ. ನನ್ನ ತಮ್ಮಗೊಂದು ಮಗ ಆಗ್ಯದ, ಎಲ್ಲ ಅವ್ನ ಸರ್ವಸ್ವನೇ ನನ್ನ ಸರ್ವಸ್ವ. ಈಗ ನನ್ಗೆ 2 ಗಂಡು, ಇನ್ನೊಂದು ಹೆಣ್ಣು ಮಗ ಕೊಡು. ನನ್ನ ಗಂಡ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾನ. ನಾವು ಚಲೋ ಮಾಡೋಣಕತ್ತೀವಿ ಬೆಂಗಳೂರು ಬಂದು, ಅಷ್ಟೇ ಸಾಕಿಷ್ಟು ಕೊಟ್ರೆ ಸಾಕು ನಮ್ಗೆ. ಹಿಂಗೆ ಲೈವಲ್ಲಿ ಹೇಳ್ತೀನಿ ತಂಗಿ, ನೀವು ಯಾವಾಗ ಚೆನ್ನಾಗಿರೋ ನಿಮ್ಮ ತರ ಅವ್ರು ಯಾರೋ ನಮ್ಮ ನಂಬಿರೋಂತರ ಒಂದು ಗಂಡೆ ಅಂತ ಇಲ್ಲಿ ಬೇಕು. ನಮ್ಮ ಮನೇಲಿ ತುಂಬಾ ಜನ ಕೆಲಸಗಾರಿದ್ದಾರೆ. ಈ ಲೋಕಲ್ ಅವ್ರನ್ನ ಇಟ್ಕೊಂಡಿದೀವಿ. ಲೋಕಲ್ ಅವರು ವಾರ 3 ಸಜಾ ಮಾಡ್ತಾರೆ. ಈ ನಂಗೆ ಆರು ಗಂಟೆ ಹೋಗ್ತಾರೆ. ಯಾರು ಲೈವಲ್ಲಿ ಹಾಕಿದ್ದೀನಿ, ತುಂಬಿ ಕುಟುಂಬ ಇರೋಂಥವ್ರು, ಗೌರವಸ್ಥರು, ನಿಮ್ಮರಿದೇ ಕಳ್ಕೊಬೇಡಿ, ನಮ್ಮರಿದೇ ಕಳಿಲ್ಲಂತ ಬನ್ನಿ. ನಿಮ್ಮರಿದೇ ಕಳ್ಕೊಬೇಡಿ, ನಮ್ಮರಿದೇ ಕಳಿಬೇಡಿ ಅಂತ ಯಾರ ಇದ್ರು ಬನ್ನಿ. ಅಂದ್ರೆ ಬಗ್ ನೋಡೋದು ಬರಬೇಡಿ, ಬದುಕಂತಾರೆ ಬನ್ನಿ ಯಾರಾದ್ರು. ಅಮ್ಮ ಇದು ನೀನು ತಗೊಳ್ಳಿ. ನೀವೀಗ ನಮಸ್ಕಾರ ಮಾಡ್ತೀರಿ, ಅದು ನಾವು ಶಾಲು ಅದೊಂದು ಹಾರ ಮಾಡ್ಬಿಡ್ತೀವಿ. ನಾನು ಸನ್ಮಾನ ಮಾಡ್ತೀನಿ. ಸನ್ಮಾನ ಸಮಾರಂಭ ಪ್ಲೀಸ್ ಮುತ್ತೆ ಎಲ್ಲ ನಿಮ್ ಖಾಲಿ ಮಾಡ್ತೀವಿ. ಆಯ್ತ್ರಿ ನಾವು ನಮಸ್ಕಾರ. ಕಾಲಿ ಬೀಳೋದು, ಕೈ ಬೀಳೋದು ಸಂಸ್ಕಾರ ಅಲ್ಲ ತಂಗಿ. ಅಣ್ಣ ತಂಗಿಯವ್ರನ್ನ ಚೆನ್ನಾಗಿ ಮಾಡೋದು ಸಂಸ್ಕಾರ. ದುಡ್ಡು ಮಾಡೋದು, ಗೌರವ ಮಾಡ್ಕೊಂಡು ಎಲ್ಲದು ಬಿಡ್ತಿದ್ದೆ ನನ್ನ ಕಾರ್ ಇದಾಗ ತುಂಬಾ ಕಷ್ಟ ಬೀಳ್ತಾ ಇದೆ. ಮೊನ್ನೆ ಅಮಾವಾಸ್ಯೆ ಬಂದ್ರೆ ನನ್ನ ಕಾರ್ ಟಚ್ ಆಗೋದು, ಕೆಟ್ಟ ಹೋಗೋದು. ನಾನು ಬಂದಾಗ ನಾನು ಇವರು ಹತ್ತಿಟ್ಟು ಬರ್ತಿದ್ದೆ. ಏರ್ಪೋರ್ಟ್ ಅಲ್ಲಿ ಗಾಡಿ ಗೊತ್ತಿದ್ದೆ. ಲ್ಯಾಬ್ಸ್ ಆಗಿತ್ತು. ಅವ್ನು 10 ಸಾವಿರ ನೈಟ್ 12 ಗಂಟೆ ಇನ್ನೊಬ್ಬರ ಹತ್ರ ಹಾಸ್ಕೊಂಡ್ಬಿಟ್ಟು ಕೊಟ್ಬಿಟ್ಟು ನಾನು ಯಾರು ಹೇಳಿಲ್ಲ ಮನೆಯಲ್ಲಿ. ಹಿಂಗಿಂಗ ಬೆಳಗ್ಗೆ ಹೇಳಿದ್ಮೇಲೆ ನಾನೇ ನೋಡಿದ್ದೆ. ನೈಟ್ ಗಾಡಿ ಸ್ಟಿಕ್ಕರ್ ಹಾಕಿದ್ಯಾ?
ಆ ಗಾಡಿಗೆ ಎಷ್ಟಿದೆ? ಈ ಗಾಡಿಗೆ ಒಂದು ಸ್ಟಿಕ್ಕರ್ ಕೊಡಪ್ಪ, ಒಂದು 2 ಕಡೆ ಸ್ಟಿಕ್ಕರ್ ಹಾಕಿದ್ದು ನಾನೊಂದು ಫ್ರೀ ಅಂತರ ಹಾಕ್ತೀನಿ, ಏನಾದ್ರು ಇರ್ಲಿ. ಒಂದು ಅಂತರ ಕೊಡಪ್ಪ, ನಾನೊಂದು ಫ್ರೀಯಾಗಿ ಅಂತರ ಹಾಕ್ತೀನಿ ಅಂತೆ. ಈಗ ನಿಮ್ಮಿಬ್ಬರು ಇನ್ನೊಂದ್ಸರಿ ಬಂದಾಗ ನೀವು ಕೇಳ್ಬೇಕು, 2 ಸೇರಿ ಇರೋದು ಬೇಜಾರು ಕೊಡಿ, ಇನ್ನೊಂದ್ಸರಿ ನಿಮ್ಮಿಬ್ಬರು ಕೊಡ್ತೀನಿ. ಇಬ್ಬರು ಫ್ರೆಂಡ್ ಇದ್ದೀರಾ. ಗೌರಿ ಹಬ್ಬದ ನೋಡಿ, ಯಾರೇ ಹೆಣ್ಮಕ್ಳು ಗೌರಿ ಹಬ್ಬದ ಟೈಮ್ ಬನ್ನಿ, ನಾನು ಸೀರೆ ಕೊಡ್ತೀನಿನಲ್ಲ, ಅಷ್ಟಮ್ಮ ಕೊಡ್ತೀನಿ, ಬಳೆನೇ ಕೊಡ್ತೀನಿನಲ್ಲ, ಜಾಕೆಟ್ ಕೊಡ್ತೀನಲ್ಲ, ಏನು ಕೊಡ್ದವರು ಅಷ್ಟಕ್ಕೂ ಹೋಗಿ ಕೊಡ್ತೀನಿ ತೆಗಿಯಾರ. ಗಂಡು ಮಕ್ಳು ಯಾರು ಬೇಕಾದ್ರೂ ಬನ್ನಿ, ನಿಮ್ಮ ಮನೆ ಅಂತೇಳಿ ನಿಧಾನ ಮನೆಗೆ ಹೋಗಿ ರೆಡಿ ಮಾಡ್ಬಿಡ್ರಿ. ನೀವು ನೆಕ್ಸ್ಟ್ ಟೈಮ್ ಇಬ್ಬರು ಫ್ರೆಂಡಿಗೆ ಇಬ್ಬರು ಕೊಡ್ತೀನಿ, ನೀವು ಮತ್ತೆ ಕೇಳ್ಬೇಡ ಬಂದಾಗಲ್ವ. ನೆಕ್ಸ್ಟ್ ಇಬ್ಬರಿಗೆ ಕೊಡ್ತೀನಂತೆ ಆಯ್ತಾ. ನೀವಿಬ್ಬರು ಕೊಟ್ಬಿಟ್ಟು ನೀನೊಬ್ಬಳಿದೆಯಲ್ವಾ, ಈ ದೇವ್ರ ಸೈಡ್ ಈ ಸೈಡ್ ಕೊಡಪ್ಪ ತಗೋಲ್ಲ ಅಪ್ಪ. ಇದು ನನ್ನ ಕಡೆಯಿಂದ ಯಾವಾಗಲೂ ಅಣ್ಣನ ಸಪೋರ್ಟ್ ಮಾಡಿಲ್ಲ. ಇಲ್ಲೋಡು ನಾನು ಇಲ್ಲಿ ಇದ್ದೀನಿ, ಯಾರು ಹಾಕಿ ನನ್ನ ಇವನೇ ಕಳ್ಳ 2 ಕಡೆಯಿಂದ ಐತೆ. ಇದು ಬಳ್ಳಿ ತೆಗಿಯೋಡ ಯಾವಾಗ ನಿಮ್ಮ ಬಳ್ಳಗೆ ಇದೆ. ಗುಲ್ಬರ್ಗಿಂದ ಬಂದಾರಂತೆ, ಅಕ್ಕಿ ತಗೊಂಬಂದರೆ ಒಂದ್ಸರಿ ಎಲ್ಲ ಜನ ಇಂಥ ಬಡಬದ್ರಿಗೆ ಇದು ಕಟ್ ಮಾಡ್ಕೊಳ್ಳಿ. ನನಗೂ ಗುಲ್ಬರ್ಗ ಶರ್ಟ್ ಬಿಟ್ಟು ತಂಗಿ ಇನ್ನೊಂದು ಸರಿ ಇದೆಯಾ? ಹಾಂ, ಈಗ ಎಲ್ಲ ಫಲ ಬಿಡುತ್ತೆ ತಂಗಿ, ಆಗ್ಬೋದಾ? ನಿಮಗೆ ಕೊಟ್ಬಿಡ್ತೀನಿ. ನಮಗೂ ನಿಮ್ಗೆ ಏನೂ ಇಲ್ಲ, ಬಂದಾಗ ಆಸ್ತಿ ಕೇಳಬಾರ್ದು, ಗೊತ್ತಾಯ್ತಾ? ನೀವು ಆಸ್ತಿ ಗಂಡು ಬಿಟ್ಟು ಬರ್ಸ್ಕೊಂಡ್ಬೇಕು. ಏನು ಬೇಡ ಅಂದ್ಬಿಟ್ಟು ಯಾಕೆ ಅಂತ ಆಶೀರ್ವಾದ ಸಾಕು. ಇರ್ಲಿ ಇರ್ಲಿ ತಂಗಿ, ಸಾಕು. ತಂಗಿ ಒಬ್ಬರಿದೆಯಾ? ಇನ್ನೊಬ್ರು ಪೆಂಡಿಂಗ್ ಇದೆ ನೋಡಿ. ಈ ಸೀರೆನ ಹುಡ್ಕೋಬಹುದು, ಚಪ್ಪಲಿ ಹಾಕಿ ಹುಡ್ಕೋಬೇಡಿ, ಡೇಟ್ ಆಗಿ ಹುಡ್ಕೋಬೇಡಿ. ಹಬ್ಬಗಳು ಹುಡ್ಕೊಳ್ಳಿ, ಆರಾಮ ತಗೊಂಡ್ ಅಂತೀರಿ ಆಯ್ತಾ. ಬಂದಾಗ ಅಷ್ಟೊಂದು ತಿಳಿಸ್ಕೊಂಡು ನಮ್ಗೆ ಸಿಗೋಣ ಫುಲ್ ಖುಷಿ ಆದಂಗ ಆದ್ ನೋಡಿ ನಮ್ಗೆ. ಇದು ಯಾರೋ ಕೊಡ್ತಾರೆ. ಹೋಗೋಣ ಅಂತ ಹೇಳಿ ಮುಂಜಾನೆ 2 ಗಂಟೆಗೆ ಬಂದಿರ್ರಿ. ಅಲ್ಲ, ಯಾರೋ ಕೊಡೋದನ್ನ ಕೊಡೋದು ದೊಡ್ಡ ಸ್ಕೇಲ್ ಬಿಡಮ್ಮ. ನಮ್ಗೆ ಯಾರೋ ನಿಮ್ಮ ಕೈಯಲ್ಲಿ ಕೊಡ್ಬೇಕು, ಅದು ಬಹಳ ದೊಡ್ಡ ಆಶೀರ್ವಾದ ಸಿಕ್ಕಂಗ. ಎಲ್ಲ ತಂಗಿ ನನ್ಗೂ ಬರ್ರಿ ಅಲ್ಲ ಆಗ್ತಾರೆ. ನನಗೂ ಯಾರೋ ಕೊಡ್ತಾರೆ, ನಾನ್ ನಿಮಗೆ ಕೊಡೋದು ದೊಡ್ಡ ಸ್ಕೇಲ್ ಅಲ್ಲ. ಕಾಲ್ ಮುಟ್ಬೇಕು ಆಸೆ ಇದೆಯಾ ತಂಗಿ? ಸಣ್ಣ ಮಾತ್ರ, ದೊಡ್ಡರಲ್ಲ. ದೊಡ್ಡವ್ರು ಬಿಡ್ದು ಚಿಕ್ಕ ಚಿಕ್ಕವ ನೀ ಬಿಡ್ಬೇಡಕ್ಕಮ್ಮ. ಅತ್ತೆ ನೀ ಬಿಡ್ಬೇಡಕ್ಕ ಅತ್ತೆ. ಮಕ್ಕಳು ಚೆನ್ನಾಗಿ ಓದಿಸಿ ಬಯಲೆ ಮದನ ಒಂದೇ ಮನೆ ಒಂದೇ ಸಾಕೊಂಡ್ರಮ್ಮ. ಓದೋದ್ರ ಹಾಕೊಳ್ಳಿ, ಒಬ್ರು ಒಂದೇ ಸಾಕು. ಫ್ರೀಯಾಗಿ ಕೊಡ್ತಾರ, ನೀವೆಲ್ಲ 2 ಕೇಳ್ಬಾರ್ದು ತಂಗಿಯರ. ಮಗ ಓದಿ ಮೇಲೆ ಹಂಗೆ ಫೀಸ್ ಕೊಡಲ್ಲ ನೀನು. ನೀವು ದೊಡ್ಡ ಏನ್ ಆರೋಗ್ಯ ಸಮಸ್ಯೆ ಅಂತಂದ ಅಷ್ಟೇ. ನಾವು ನಿಮ್ಮೆನ್ ತಮ್ಮ ಮಕ್ಳು ಕೊಡ್ಬೋದು. ಎಲ್ಲೆಡು ಖಾಲಿ ಹೋಗಿ ಮಕ್ಕಳನ್ನೇ ಹೋಗಿ. ಮನೆಗಿರೋ ಮಕ್ಕಳಿಗೆಲ್ಲ ಬಂದ್ರೆ ಇಂಜೆಕ್ಷನ್ ಕೊಡೋಕ್ಕಲ್ಲಪ್ಪ, ಬರೋ ಮಕ್ಳಿಗೆ ಕೊಡ್ತೀವಿ. ನೀವು ಬರೆಗಿರೋ ಮನೆ ಮಕ್ಕಳಿಗೆಲ್ಲ ಕೊಡೋಕ್ಕಾಗಲ್ಲ. ಓದೋ ಮಕ್ಳಿಗೆ ಇನ್ಯಾರು ಈಗ ಮತ್ತೆ ಸನ್ಮಾನ ಮಾಡಬಾರ್ದು. ಬೇರೆ ಇದೆಲ್ಲ ಉಳ್ಕೋಬಾರ್ದು. ಇದೇ ರೂಟ್ನ ಯಾರು ಬಡವರಿಗೆ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಸಾಕು ಅಂತ ನಾನು ಆಶೀರ್ವಾದ ಇರಬೇಕು, ಇದೆಲ್ಲ ಇರಬಾರ್ದು. ನಾನು ಇದಕ್ಕೆಲ್ಲ ಆಶೀರ್ವಾದ ಮಾಡೋದಿಲ್ಲ, ಪ್ರೀತಿ ಮಾತ್ರ ಆಶೀರ್ವಾದ ಮಾಡೋದು. ನಾನು ರೊಕ್ಕ ಬರಲ್ಲ. ಚೆನ್ನಾಗಿ ಕಾಣ್ತೀನಿ ಅಂದ್ರ ಚೆನ್ನಾಗಿ ಕಾಣ್ತೀನಿ. ಪರಮಾತ್ಮ ಅಲ್ಲಿ ತಂಗಿ ತಮ್ಮ ಇದೇ ಗಾಡಿನ ಬರ್ಕೊಂತೀಯಾ?